ತರಕಾರಿ ಮಾರಕತ್ತದ ಹಿಂಗೆ ಕುತ್ಕೊಂಡು ತರಕಾರಿ ಮಾರಿ ಬಿಡುವುದು. ಗ್ಯಾಸ್ಟ್ರಿಕ್ ಆದಂಗೆ ಆಗಬೇಕು ಬಿಟ್ಟು ವಾಂತಿ ವಾಮಿಟ್ ಭಾಳ ಆಗ್ತಿದೆ. ಅದಕ್ಕಾಗಿ ನಾವು ಅಡಿ ಮೇಲೆ ಕೂರಿಸ್ಕೋಬೇಕು. ಇವ್ನು ಮಲ್ಕೊಂಡಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಬಟ್ ಏನೆಲ್ಲ ಎಲ್ಲ ಕಸ ಹೊಡ್ಕೊಂಡು ಇನ್ನೊಂದು ಸ್ವಲ್ಪ ತರಕಾರಿ ಕೂಡ ಇದ್ವು. ಅವನು ಸ್ವಲ್ಪ ತರಕಾರಿ ಎಲ್ಲ ರೆಡಿ ಮಾಡ್ಕೋಬೇಕು. ಅವನ್ನೆಲ್ಲ ಸಪ್ರೇಟ್ ಮಾಡಬೇಕು. ಎಲ್ಲ ಗೆಣಸು ತಂದಿದ್ದಾರೆ ಗೈಸ್. ಎಷ್ಟು ಚೆನ್ನಾಗಿದೆ. ಭಾಳ ದಿನನೇ ಆಗಿತ್ತು ಈ ತರ ಗೆಣಸನ್ನ. ಅವಾಗ ನಮ್ಮ ಮಮ್ಮಿ ಎಲ್ಲ ಮಾಡ್ಕೊತಿದ್ರು. ಇನ್ನೆಲ್ಲ ಡೇಸ್ ಆದ್ರು ತರಕಾರಿಗಳು ಹಾಗೆ ಫ್ರೆಶ್ ಇರ್ತಾವೆ. ಒನ್ ಟೈಮ್ ಭಾಳ ಡೇ ಟೈಮಲ್ಲೇ ಮಾಡ್ಕೊಂಡ್ರೆ ನೈಟ್ ಅಡುಗೆ ಮಾಡೋಕ್ಕಾಗಿರ್ಬೋದು, ಇಲ್ಲ ನೆಕ್ಸ್ಟ್ ಡೇ ಇರ್ಬೋದು, ಎಲ್ಲ ಅಡುಗೆ ಮಾಡೋಕೆ ಈಸಿ ಆಗ್ತದೆ ಅಂತ ಹೇಳ್ಬೋದು. ಅಂತ ಹೇಳಿದರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಇಲ್ಲಿ ನಮ್ಮ ಮನೆ ಇರೋ ಏರಿಯಾದಾಗ ಮಾಯಮ್ಮ ಗುಡಿ ಐತಿ. ಅಲ್ಲಿಗೆ ಪ್ರತಿ ಮಂಗಳವಾರ ಶುಕ್ರವಾರ ಹೋಗೋದು ಬರ್ತವೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ರವಿ ಯೂಟ್ಯೂಬ್ ಚಾನಲ್. ಇವತ್ತು ಮಂಗಳವಾರ ಆಗಿರೋದ್ರಿಂದ ಇದು ನನ್ನ ಡೈಲಿ ಲಾಗ್ ಆಗಿರುತ್ತೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಬೇಗ ಎದ್ದು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ಎಲ್ಲ ಕೆಲಸ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬಟ್ಟೆ ಎಲ್ಲ ಶಳ್ಕೊಂಡಿದ್ದೆ. ತುಂಬ ಬಟ್ಟೆಗಳು ಇದ್ವು, ಅವನ್ನ ಎಲ್ಲ ಶಳ್ಕೊಂಡಿದ್ದೆ. ನನ್ನ ಮಗ ಒಬ್ಬನಿಗೆ, ಸಣ್ಣ ಮಗನಿಗೆ ತುಂಬ ಹುಷಾರಿಲ್ಲ. ಅವನಿಗೆ ಏನೋ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗೆ ಆಗಿಬಿಟ್ಟು ವಾಂತಿ ವಾಮಿಟ್ ಭಾಳ ಆಗ್ತಿದೆ. ಅದಕ್ಕಾಗಿ ನಾವು ಅವನ್ನ ನೋಡಿಕೊಂಡು ತುಂಬ ಲೇಟ್ ಆಗಿಬಿಡ್ತು. ಇವತ್ತು ಎಲ್ಲ ಕೆಲಸ ಮಾಡ್ಕೋಬೇಕು ಅಂತ ಹೇಳಿದರೆ ಫೈನಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಅವ್ರು ಮಲ್ಕೊಂಡಿದ್ರು. ಆವಾಗನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಶಳ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ನೋಡಿ ದೇವ್ರ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವಾಗ ತಾನೇ ಮುಗಿಸ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ ಅಂತ ಹೇಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ತುಂಬ ಕೆಲಸ ಮಾಡಿದ್ದೀನಿ. ಅವನಿಗೂ ಕೂಡ ಹುಷಾರಿಲ್ಲದಕ್ಕೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ. ತರಕಾರಿ ಕೂಡ ಇದ್ವು. ಅವನು ಸ್ವಲ್ಪ ತರಕಾರಿ ಎಲ್ಲ ರೆಡಿ ಮಾಡ್ಕೋಬೇಕು. ಅವನ್ನೆಲ್ಲ ಸಪ್ರೇಟ್ ಮಾಡಬೇಕು. ಎಲ್ಲ ಮಿಕ್ಸ್ ಅದಾವು. ಬೆಳಗ್ಗೆ ನಾನು ಕೂಡ ಸೊಪ್ಪನ್ನ ತೊಗೊಂಡಿದ್ದೆ. ಆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ಇನ್ನು ಬಟ್ಟೆ ಕೂಡ ಅಲ್ಲಿ ಚೇರ್ ಮೇಲೆ ಬಟ್ಟೆ ಇದಾವೆ. ಇನ್ನು ತುಂಬ ಬಟ್ಟೆ ಇದಾವೆ. ಅವನ್ನೆಲ್ಲ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಡಬೇಕು. ಇವಾಗ ಹೊಟ್ಟೆ ಹಸಿವಾಗೈತಿ. ಪಲಾವ್ ಮಾಡಿದ್ದೆ, ಬನ್ನಿ ಅದನ್ನೇ ಪಲಾವ್ನ ತಿನ್ಕೋತೀನಿ ನಿಮ್ಮ ಜೋಡಿ ಮಾತಾಡ್ಕೊತಾನ. ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟೈತಿ. ಬೆಳಗ್ಗೆ ಅಂತಲೂ ತುಂಬ ಕೆಲಸ ಮಾಡಿರೋದ್ರಿಂದ ಸ್ವಲ್ಪ ಪಲಾವ್ ತೊಗೊಂಡಿದ್ದೀನಿ ಗೈಸ್. ಏನು ಮಾಡಿದ್ದಿಲ್ಲ, ಅದಕ್ಕಾಗಿ ಸ್ವಲ್ಪ ಪಲಾವ್ ತಿನ್ಕೊಳ್ಳೋಣ ಅಂತ ಹೇಳಿ ಹೊಟ್ಟೆ ಬೆಳಗ್ಗೆ ಅಂತ ನಂದು ಸಖತ್ ಕೆಲಸ. ಅಯ್ಯಪ್ಪ ಎಷ್ಟು ಕೆಲಸ ಮಾಡಿವೆ ಅಂತಂದ್ರೆ, ಅಯ್ಯಪ್ಪ ಮನೆಗಿರ್ತೀವಿ ಭಾಳ ಕೆಲಸ. ಅದು ಬೇರೆ ನನ್ನ ಮಗುಗೂ ಹುಷಾರಿರಲಿಲ್ಲ. ಆ ಕಾರಣಕ್ಕಾಗಿ ನನಗೆ ತುಂಬ ಇವತ್ತು ಒಂದು ಸ್ವಲ್ಪ ನಿಧಾನಕ್ಕನೇ ಕೆಲಸ ಆಯಿತು. ಅದಕ್ಕಾಗಿ ಹಿಂಗೆ ನೋಡಿ ಹುಷಾರಿಲ್ಲ. ತುಂಬ ಅಂದರೆ ತುಂಬಾ ವಾಮಿಟ್ ಆಗಂದ್ಬಿಟ್ಟೈತೆ ಅವನಿಗೆ. ಯಾಕೈತೆ ಏನೋ ಮಾಡಿದ್ದೆ ಗೈಸ್. ಅದನ್ನೇ ಊಟ ಮಾಡ್ಕೊತಿದ್ದೆ. ಭಾಳ ಕೆಲಸ ಮಾಡಿದ್ನಲ್ಲ, ಇವತ್ತೇನು ಅಡುಗೆ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಅದಕ್ಕಾಗಿ ಸ್ವಲ್ಪ ಪಲಾವ್ನೇ ಇತ್ತಲ್ಲ, ಪಲಾವ್ನೇ ಊಟ ಮಾಡ್ತಿದ್ದೆ. ಇವನು ಹುಷಾರಿಲ್ಲ ಅಂತ ಹೇಳಿದ್ರೆ ಹಿಂಗೆ ತೊಡೆ ಮೇಲೆನ ಕುಂದ್ರೋದು, ಕೆಳಗೊಟ್ಟೆ ಆಟನೇ ಆಡೋದಿಲ್ಲ. ಇದೇ ಥರನ ತೊಡೆ ಮೇಲೆನ ಕೂರಿಸ್ಕೋಬೇಕು. ಇವ್ನು ಮಲ್ಕೊಂಡಾಗನ ಎಲ್ಲ ಕೆಲಸ ಮುಗಿಸ್ಕೊಂಡೇನಿ ಇವತ್ತು. ಬಟ್ಟೆನೆಲ್ಲ ಎಲ್ಲ ಕಸ ಹೊಡ್ಸ್ಕೊಂಡು ಇನ್ನೂ ಒಂದು ಸ್ವಲ್ಪ ತರಕಾರಿಗಳಿದ್ದಾವೆ. ಅವನೊಂದು ಸ್ವಲ್ಪ ಈಗ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ತರಕಾರಿಗಳನ್ನ ಎಲ್ಲ ಜೋಡಿಸೋಣ. ನೋಡಿ ಹೆಂಗೆ ಮುಖ ಅಂದ್ರೆ ಸಣ್ಣದಾಗ್ಬಿಟ್ಟೈತಿ. ಇವನಂತೂ ಆರಾಮಿಲ್ದಾಗ ಎಷ್ಟು ಚೆನ್ನಾಗಿ ಆಟ ಆಡ್ತಾನ. ಇವಾಗ ನೋಡಿ ಒಂದು ಸ್ವಲ್ಪ ವಾಮಿಟ್ ಆಗ್ತಿದೆ. ಇವ್ನಿಗೆ ಏನು ಊಟ ಮಾಡಿದ್ದು ಸ್ವಲ್ಪ ಸುಸ್ತಿರೋದಕ್ಕೆ ಆ ಥರ ಮಾಡಕತ್ತಲ್ಲ ಅವನು. ಖಾರ ಹಾಕೈತಿ. ಮೆಣಸಿನ್ಕಾಯಿನ ಇದನ್ನ ಮಾಡ್ಕೊಂಡಿದ್ದೆ ಗೈಸ್, ಅದನ್ನೇ ತಿಂತಾನ. ಖಾರ ಐತಪ್ಪ ಜೆ. ಶಪ್ಪ ತುಂಬ ಅಂದರೆ ತುಂಬ ಹೊಟ್ಟೆ ಹಸಿವಾಗಿತ್ತು ಗೈಸ್. ಇವಾಗ ತಾನೇ ಹೊಟ್ಟು ಊಟ ಮಾಡಿಕೊಂಡೆ. ಊಟ ಮುಗಿಸ್ಕೊಂಡೆ. ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ಗೈಸ್. ಏನಪ್ಪ ಅವನು ಕೂಡ ದವಾಖಾನೆಗೆ ಕರ್ಕೊಂಡು ಹೋಗೋ ಅಂತ ನಮ್ಮ ಅಪ್ಪಾಜಿಯರು ಕೂಡ ಫೋನ್ ಮಾಡಿ ಹೇಳಿದ್ರು. ಅವನಿಗೆ ಹುಷಾರಿಲ್ದಿರೋದಕ್ಕೆ ವಾಮಿಟ್ ಭಾಳ ಆಗ್ತಿದೆ ಮತ್ತು ಅವನಿಗೆ ಬೇದಿ ಕೂಡ ಆಗಕತ್ತೈತಿ ನಮ್ಮ ಸಣ್ಣ ಮಗುಗೆ. ಅದಕ್ಕಾಗಿ ಒಂದು ಸ್ವಲ್ಪ ಹೋಗಬೇಕು ಹಾಸ್ಪಿಟಲ್ಗೆ ಅಂತ ಅಂದ್ಕೊಂಡಿದ್ವಿ. ನೋಡೋಣ, ಒಂದು ಸಾಯಂಕಾಲ ಮಟ್ಟ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿಬಿಟ್ಟು ಕಡಿಮೆ ಆಯಿತು. ಈಗ ಎಲ್ಲ ಸಿರಪ್ ಎಲ್ಲ ಹಾಕಿ ನಮ್ಮ ಕಡೆನೂ ಸಿರಪ್ ಇದ್ದು. ಲಾಸ್ಟ್ ಟೈಮ್ ನಾವು ಚೆಕಪ್ ಮಾಡಿಸ್ಕೊಂಡು ಬಂದಾಗ ಸಿರಪ್ಗಳಿದ್ದು, ವಾಂತಿ ಬೇದಿವು, ಜ್ವರದ್ದು ಅವೆಲ್ಲ. ಅವನ್ನೇ ಸಿರಪ್ನ ನಾನೀಗ ಕೊಟ್ಟಿದ್ದೀನಿ, ಅವನಿಗೆ ಹಾಕಿದ್ದಿದ್ದೆ.
ಆಮೇಲೆ ಮಲ್ಕೊಂಡಿದ್ದು ಒಂದು ಸ್ವಲ್ಪ ಹುಷಾರಾಗ್ಯಾನ. ಇವಾಗ ಹೊರಗಡೆ ಆಟ ಆಡಕತ್ತಾರ ಇಬ್ಬರು, ಅಲ್ಲಿ ನಮ್ಮ ಮನೆ ಬಾಜು ಆಟ ಆಡಕತ್ತಾರ. ಹುಷಾರಾಗ್ಯಾನ, ನೋಡೋಣ ಸಾಯಂಕಾಲದ ಮಟ್ಟ ನೋಡಿ. ಹಿಂಗೆ ಏನಾದರೂ ಅವನಿಗೆ ವಾಮಿಟ್ ಭಾಳ ಆಯಿತು ಅಂತ ಹೇಳಿದರೆ ಹೋಗಿ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಗೈಸ್. ಮತ್ತು ಇವಾಗ ಒಂದು ಸ್ವಲ್ಪ ಇದು ಇತ್ತು, ಏನಪ್ಪ ಅಂತ ಹೇಳಿದರೆ ತರಕಾರಿನೆಲ್ಲ ಜೋಡಿಸ್ಕೊಂಡು ನೋಡಿ ಗೈಸ್, ಇವನಿಗೆ ತುಂಬ ಆರಾಮಿಲ್ಲದ್ದು, ಇವನಿಗೆ ಹುಷಾರಿಲ್ಲ, ವಾಮಿಟ್ ಆಗ್ತಿದೆ ನೋಡಿ. ಇದೇ ಥರನೇ ಎತ್ಕೋಬೇಕು, ಇದೇ ಥರನೇ ಎತ್ಕೊಂಡೇ ಕೆಲಸ ಮಾಡಬೇಕು. ಇವ್ನು ಮಲ್ಕೊಂಡಾಗಲೇ ಅದಕ್ಕೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ಇವಾಗ ತಾನೇ ನಾನು ಫ್ರೀ ಆಗಿರೋದ್ರಿಂದ ನಾನು ಲಾಗ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಡೈಲಿ ಲಾಗ್ಸ್ ಮಾಡ್ತೀನಿ ಅಂತ ಬೇರೆ ಹೇಳಿಬಿಟ್ಟಿದ್ದೀನಲ್ಲ, ಅದಕ್ಕಾಗಿ ನಾನು ಲಾಗ್ನ ಮಾಡೋಣ ಅಂತ ಹೇಳಿಬಿಟ್ಟು ಎಷ್ಟೇ ಕಷ್ಟ ಆದರೂ ಇಷ್ಟಪಟ್ಟು ಮಾಡ್ತೀನಿ ಮಾಡೋ ಕೆಲಸನ. ಒಂದು ಸ್ವಲ್ಪ ಬೇಗ ಇವಾಗಲೇ ತರಕಾರಿನೆಲ್ಲ ತಗೊಂಡು ಇಟ್ಕೊಂಡ್ರೆ ನನಗೆ ತರಕಾರಿ ನೋಡಿ ಗೈಸ್ ತುಂಬ ತರಕಾರಿ ಇವೆ. ಇವು ತರಕಾರಿನೆಲ್ಲ ನಾನು ಬೆಳಗ್ಗೆನೇ ತಂದಿದ್ರು. ಎಲ್ಲ ಕೆಲಸ ಮುಗಿಸ್ಕೊಂಡಾದ್ಮೇಲೆ ಅವನ್ನೆಲ್ಲ ತರಕಾರಿನ ಕ್ಲೀನ್ ಮಾಡ್ಕೊಳ್ಳೋಣ, ಎಲ್ಲ ಸಪ್ರೇಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಎತ್ತಿಟ್ಟು ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೀನಿ. ಇವಾಗ ಇದೊಂದು ಸ್ವಲ್ಪ ತರಕಾರಿದೆಲ್ಲ ಮುಗಿಸ್ಕೊಂಡ್ರೆ ಆಕೈತಿ. ಇವ್ನು ಸ್ವಲ್ಪ ಭಾಳ ಅಳಕತ್ತಾನ, ಇವನಿಗೆ ಹುಷಾರಿಲ್ಲದ್ರಿಂದ ಇವನಿಗೆ ಸ್ವಲ್ಪ ಸುಮ್ಮನೆ ಇರಿಸ್ಬಿಟ್ಟು ಏನಾರ ತಿನ್ನೋಕ್ಕೆ ಕೊಟ್ಬಿಟ್ಟು ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇಲ್ಲ ಅಂದರೆ ತುಂಬ ಅಳ್ತಿರ್ತಾನೆ ಅವನು, ಏನೂ ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ, ಏನಿಲ್ಲ. ಇವ್ನು ನೋಡಿ ಗೈಸ್ ಎಲ್ಲ ಒಂದು ಸೌತೆಕಾಯಿ ತಗೊಂಡು ತಿನ್ಕಂತ ಕುಂತಾನ ಇವನು. ಓ ಪುಚ್ಚಿ, ಬಾ, ಹಿಂಗೆ ಕೂರ್ತೀರಾ ಇಬ್ರು? ಹಿಂಗೆ ಕೂರ್ತೀರಾ? ಹಾಂ, ಹಿಂಗೆ ಕೂರ್ತಿ. ನನಗೆ ತರಕಾರಿ ತೆಗಿಯೋಕೆ ಹೆಲ್ಪ್ ಮಾಡ್ತೀಯಿಲ್ಲ ಗುಂಡು? ನೀನು ತರಕಾರಿ ತೆಗಿತೀಯಿಲ್ಲ? ತೆಗಿತಿ. ಹಾಯ್ ಹೇಳ. ಹಾಯ್ ಎಲ್ರಿಗೂ. ಹಾಯ್ ಎಲ್ರಿಗೂ. ಇನ್ನು ಕನ್ವರ್ಸೇಷನ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಗೈಸ್. ತೆಗೆನ ಮತ್ತೆ ನೋಡಿ ಗೈಸ್, ತುಂಬಾ ತರಕಾರಿ ತಗೊಂಡ್ಬಂದಿದ್ರು. ಇವೆಲ್ಲ ಕುಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಗೆಣಸು ತಂದಿದ್ದಾರೆ ಗೈಸ್. ಎಷ್ಟು ಚೆನ್ನಾಗಿದೆ, ಭಾಳ ದಿನನೇ ಆಗಿತ್ತು ಈ ಥರ ಗೆಣಸನ್ನ. ಅವಾಗ ನಮ್ಮ ಮಮ್ಮಿ ಎಲ್ಲ ಮಾಡಿಕೊಡ್ತಿದ್ರು. ಇವನ್ನೆಲ್ಲ ಮೇಲ್ಗಡೆ ಕುಚ್ಚಿಬಿಟ್ಟು ಮೇಲ್ಗಡೆ ಸಿಪ್ಪೆ ತೆಗೆದು ಗೆಣಸನ್ನೆಲ್ಲ ನಾವು ತಿಂದೀವಿ ಸಣ್ಣವರಿದ್ದಾಗ. ಇವಾಗ ಮದುವೆ ಆದಮೇಲೆ ಅಂತೂ ಯಾವಾಗ ಒನ್ ಟೈಮ್ ಅನಿಸ್ತೈತಿ ಗೈಸ್. ಯಾವಾಗ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಮದುವೆಯಲ್ಲಿ ನಮ್ಮ ಮನೆಯವ್ರು ತಂದಿದ್ರು, ಅವಾಗಷ್ಟೇ ತಿಂದಿದ್ದು. ಅದು ಬಿಟ್ಟರೆ ಇದೇ ಟೈಮ್ ನೋಡಿ ನಾನು ಗೆಣಸನ್ನ ನೋಡ್ತಿರೋದು. ನಮ್ಮ ಮನೆಯವ್ರು ತಂದಿರೋದು ಗೆಣಸು ತಂದವ್ರೆ. ಬೀಟ್ರೂಟ್ ಇದೆ, ಬೀಟ್ರೂಟ್ ತಂದಾರ. ಇವು ಬೀಟ್ರೂಟ್ನ ತುಂಬ ಜನ ತಿನ್ನೋದಿಲ್ಲ. ಯಾಕಪ್ಪ ಅಂತ ಹೇಳಿದರೆ ಅವ್ರಿಗೆ ಪಲ್ಯ ಮಾಡ್ಕೊಳ್ಳೋದಾಯ್ತು, ಇಲ್ಲ ಕೆಲವೊಂದಿಷ್ಟು ಜನ ಪಲಾವ್ಗೆಲ್ಲ ಹಾಕ್ತಾರ. ನಾನು ಹೆಂಗೆ ಮಾಡ್ತೀನಪ್ಪ ಅಂತ ಹೇಳಿದರೆ, ಇದು ಚಪಾತಿಗೆ ಬೀಟ್ರೂಟ್ನ ತುರ್ಕೊತೀನಿ. ತುರ್ಬಿಟ್ಟು ಅಲ್ಲಿರ ಬಜ್ಜೆ ಇದ್ರಾಗ ಟೊಮೆಟೊ ಇದ್ರಾಗ ಹಾಕಿ ಟೊಮೆಟೊ ಹಾಕು. ಅವನ್ನ ನೀಟಾಗಿ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ತುರೆ ಮಣ್ಯಾಗ ತುರ್ಕೊತೀನಿ ಬೀಟ್ರೂಟ್ನ. ಒಂದು ಸ್ವಲ್ಪ ಕಡಲೆಕಾಳು, ಒಂದು ಸ್ವಲ್ಪ ಉದ್ದಿನಬೇಳೆ ಅದನ್ನ ಹಾಕಿಬಿಟ್ಟು ಅದನ್ನ ಪಲ್ಯ ಮಾಡ್ಕೋಬೇಕು. ತುಂಬ ಟೇಸ್ಟ್ ಆಕೈತಿ ಗೈಸ್. ನೀವು ಬೀಟ್ರೂಟ್ ಇದ್ದರೆ ಸುಮ್ಮನೆ ಪಲಾವ್ಗೆ ಹಾಕಿ ನಡೀತೈತಿ. ಬಟ್ ಏನಪ್ಪ ಅಂತ ಹೇಳಿದ್ರೆ ಅದನ್ನು ಪಲ್ಯನೂ ಮಾಡ್ಕೊತೀನಿ. ಇವಾಗ ಬೇರೆ ಥರದ ಪಲ್ಯ ತಿನ್ನೋದ್ಕಿಂತ ಬೀಟ್ರೂಟ್ ತಿಂದರೆ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಕೈತಿ, ಬ್ಲಡ್ ಕೂಡ ಹೆಚ್ಚಿಗೆ ಆಕೈತಿ ಅಂತ ಹೇಳ್ಬೋದು. ಅದಕ್ಕಾಗಿ ನೀವು ಅದನ್ನ ಮಾಡ್ಕೊಂಡು ತಿನ್ನಿ. ಸ್ವೀಟ್ ಏನಾಗೋದಿಲ್ಲ, ಚೆನ್ನಾಗಿ ಆಕೈತಿ. ಒಂದು ಸ್ವಲ್ಪ ಖಾರ ಪುಡಿ ಹಾಕೋಬೇಡಿ, ಮೆಣಸಿನ್ಕಾಯಿ ಹಾಕೊಳ್ಳಿ, ತುಂಬ ಸಕ್ಕತ್ತಾಗೈತಿ. ಇಲ್ಲಿ ನೋಡಿ ಗೈಸ್, ಹಾಗಲಕಾಯಿ ಅಂತರು ಅವಾಗ ಹಾಗಲಕಾಯಿ ಇದ್ದು ಅಂತ ಹೇಳಿದ್ರೆ ತಿಂತಿದ್ದಿಲ್ಲ. ಅವಾಗ ಹಾಗಲಕಾಯಿನ ನಾವು ನಮ್ಮ ಮಮ್ಮಿ ಎಲ್ಲ ಪಲ್ಯ ಮಾಡಿ ಬೇಳೆ ತೊಗರಿ ಬೇಳೆ ಅದ್ರಾಗೆಲ್ಲ ಪಲ್ಯ ಮಾಡ್ತಿತ್ತು ನಮ್ಮ ಮಮ್ಮಿ. ಎಷ್ಟು ಇಷ್ಟ ಹಾಕಿತ್ತಂದ್ರೆ ಒಟ್ಟೆ ಅಷ್ಟು ತಿಂತಿದ್ದೇ ಇಲ್ಲ ನಾವು. ಇವಾಗ ನಾನು ಹೆಂಗೆ ಮಾಡ್ತೀನಪ್ಪ ಅಂತ ಹೇಳಿದ್ರೆ ಇದನ್ನೆಲ್ಲ ಮೇಲ್ಗಡೆದೆಲ್ಲ ಸ್ವಲ್ಪ ತೆಗೆದ್ಬಿಟ್ಟು ಅದು ಉಪ್ಪನಾಗ ಒಂದು ಸ್ವಲ್ಪ ಹೊತ್ತು ನೆನೆ ಇಟ್ಬಿಟ್ಟು ಆಮೇಲೆ ಕ್ಲೀನಾಗಿ ವಾಶ್ ಮಾಡ್ಕೊತೀನಿ ಗೈಸ್. ಕ್ಲೀನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಾಕೊಂಡು ಆಯಿಲ್ ಒಳಗೆ ಫ್ರೈ ಮಾಡ್ಕೊಂಡು ಮೇಲ್ಗಡೆ ಎಲ್ಲ ನಮಗೆ ಬೇಕಾಗಿರೋ
ಉಪ್ಪು ಖಾರ ಮತ್ತೆ ಬೇಕು ಅಂತ ಹೇಳಿದ್ರೆ ಹಾಕೊಂಡ್ಬಿಟ್ಟು ಈ ತರ ಮಾಡ್ಕೊಂಡು ಫ್ರೈ ತಿಂತೀವಿ ಗೈಸ್. ಪಲ್ಯ ಮಾತ್ರ ನನಗಂತೂ ಯಪ್ಪ ಪಲ್ಯ ಮಾಡೇ ಇಲ್ಲ ನಾನು, ಒಂದು ಟೈಮು ಪಲ್ಯ ಮಾಡೇ ಇಲ್ಲ ನಾನು. ಹಾಗಲಕಾಯಿದು ಅದನ್ನ ತಿಂದು ಇಲ್ಲ. ಈ ತರ ಫ್ರೈ ಮಾಡ್ಕೊಂಡು ತಿಂತೀನಿ. ಒಂದ್ ಸ್ವಲ್ಪ ಪುಟಾಣಿ ಹಿಟ್ಟು ಆ ಟೈಪ್ ಎಲ್ಲ ಹಾಕೊಂಡು. ಓ ಅಪ್ಪಚ್ಚಿ ಏನು ಸೌತೆಕಾಯಿ ಇದ್ದಿಲ್ಲ ಗೈಸ್, ಸೌತೆಕಾಯಿನೂ ತಂದಿದ್ದಾರೆ. ನೋಡಿ ಗೈಸ್, ಫ್ರಿಡ್ಜ್ ಇರೋದ್ರಿಂದ ನಾವು ಫ್ರಿಡ್ಜ್ ನಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ ಈ ಕಡೆ ಬಾರೋ ಈ ಕಡೆ ಬಾ. ಫ್ರಿಡ್ಜ್ ನಲ್ಲಿ ಸ್ಟೋರ್ ಮಾಡಿರೋದ್ರಿಂದ ಒಂದ್ ಸ್ವಲ್ಪ 1 ವೀಕ್ ಆದ್ರೂ 10 days ಆದ್ರೂ ತರಕಾರಿಗಳು ಹಾಗೆ ಫ್ರೆಶ್ ಇರ್ತಾವು. ಫ್ರಿಡ್ಜ್ ಇರೋದ್ರಿಂದ ನಾನು 1 ಟೈಮ್ ಬಾಳನೆ ತರಿಸ್ಬಿಡ್ತೀನಿ. ನಮ್ಮ ಮನೆಯವರು ಒಂದ್ ಸ್ವಲ್ಪ ತರಕಾರಿ ಏರಕ್ ಹೋಗ್ತಾರಲ್ಲ, ಅವರು ತಗೊಂಡ್ಬರ್ತಾರೆ. ಅಯ್ಯೋ ತಂಬ ಅದ್ನೋ ತಂಬ. ಅಯ್ಯೋ ಅವ್ನು ಹೆಂಗ್ ಅಡ್ಡಾಡಕತ್ತ ನೋಡ್ದೆ, ಹಿಂಗ್ ಚೆಂಡ್ ಕೊಡ್ತಾರಲ್ಲ ಆ ತರ ಚೆಂಡ್ ಎಸ್ದಂಗ್ ಎಸಕತ್ತ ಅವನು. ಈ ಟೊಮೆಟೊ ಹಣ್ಣನ್ನ ಬಾಲ್ ಮಾಡ್ಕೊಂಡ್ಬಿಟ್ಟ ಅವನು. ಇದು ಫ್ರಿಡ್ಜ್ ಒಳಗ ಹಾಕಿಟ್ಟಿನಿ ಗೈಸ್. ಇವಾಗ ಇನ್ನ ನೋಡಿ ಇಷ್ಟೆಲ್ಲ ತೆಗ್ದೀನಿ ಐಟಮ್ಸ್ನ. ಇಲ್ಲಿ ನೋಡಿ ಇಷ್ಟೆಲ್ಲ ಐಟಮ್ಸ್ನ ತೆಗ್ದೀನಿ. ಗೆಣಸ್ ಆಗಿರ್ಬೋದು ಅವನ್ನೆಲ್ಲ. ಇನ್ನ ಐಟಮ್ಸ್ ತುಂಬಾನೇ ಇದೆ. ಇನ್ನು ಬೆಂಡೆಕಾಯಿ ಇದೆ, ಎಲ್ಲ ಇದೆ. ಅವನು ಅಷ್ಟು ಎಲ್ಲ ತಕ್ಕೊಳ್ಳೋಣ. ಬೆಂಡೆಕಾಯಿನ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ. ಆಯ್ತು ಗೈಸ್, ಮೆಣಸಿನ್ಕಾಯಿ ಎಲ್ಲ ಹಾಕಿಟ್ಟೇನಿ. ಈ ಕಡೆ ಬೀನ್ಸ್ ಇದಾವು, ಈ ಕಡೆ ಬೆಂಡೆಕಾಯಿ ಇದಾವು. ತರಕಾರಿ ಮಾರಕತ್ತದ, ಹಿಂಗೆ ಕುತ್ಕೊಂಡು ತರಕಾರಿ ಮಾರಿಬಿಡುವುದು. ಈ ತರ ಎಲ್ಲ ತರಕಾರಿ ತುಂಬಾ ತಂದಾರ ನಮ್ಮ ಮನೆಯವರು. ಇವತ್ತು ತರಕಾರಿ ತಂಬ ಅಂತಂದು ಟಾರ್ಚರ್ ಕೊಡ್ತಿದ್ದ ಏನು. ಹಿಂಗಾಗಿ ತುಂಬಾ ತರಕಾರಿನೇ ತಗೊಂಡ್ ಬಂದಿದ್ದಾರೆ ನಮ್ಮ ಮನೆಯವರು. ಇಲ್ಲ 1 ವೀಕ್ ಆಗೈತಿ ಅಷ್ಟು ತರಕಾರಿ ಇದ್ದಾವೆ. ಇಂಥದ್ರಲ್ಲೇ ಹಾಕಿರ್ತೀನಿ ಗೈಸ್. ಕೆಲವೊಂದಿಷ್ಟು ಬೆಂಡೆಕಾಯಿ ಅವನ್ನೆಲ್ಲ ಕವರ್ನಾಗ ಹಾಕಿಟ್ಟಿರ್ತೀನಿ. ಇನ್ನು ಇವು ಡೈಲಿ ಬೇಕಾಗಿರೋ ಮೆಣಸಿನ್ಕಾಯಿ ಆಗಿರ್ಬೋದು, ಟೊಮೆಟೊ, ಅವನ್ನೆಲ್ಲ ಈ ಥರ ಹಾಕೋತೀನಿ ಗೈಸ್. ಈ ಥರ ಹಾಕೊಂಡು ಇಟ್ಕೋತೀನಿ. ಆ ಕವರ್ ತಂಬಪ್ಪಿ ಬೆಂಡೆಕಾಯಿ ಹಾಕೋಣ. ಕವರ್ ತಂಬ ಅದನ್ನ ಬೆಂಡೆಕಾಯಿ ಹಾಕೋಣ. ಕೊಡು. ಇಡ್ಕೊ ಬಾ. ಈಗ ಬೆಂಡೆಕಾಯಿ ಹಾಕೋಣ. ಇಡ್ಕೊ. ವೇಟ್ ಗೈಸ್, ನೋಡ್ಬಿಡಿ ನಮ್ಮೆ ನೋಡ್ಬಿಡಿ. ನೋಡಿ ಗೈಸ್, ನನ್ನ ಮಗ ಬೆಂಡೆಕಾಯಿ ತುಂಬಕತ್ತಾನ. ಬೆಂಡೆಕಾಯಿ, ಮೆಣಸಿನ್ಕಾಯಿ, ಈ ಕಡೆ ಬೀನ್ಸು, ಈ ಕಡೆ ಗೆಣಸು, ಕ್ಯಾರೆಟು, ಬೀಟ್ರೂಟು, ಕ್ಯಾರೆಟು ಇಲ್ಲಿದ್ದಾವೆ. ಸೌತೆಕಾಯಿ, ಹಾಗಲಕಾಯಿ, ಹೀರೆಕಾಯಿ, ಕ್ಯಾಬೇಜು, ಶುಂಠಿ, ಈ ಕಡೆ ಬಂದರೆ ಟೊಮೆಟೊ, ಇವೆಲ್ಲ ಇದ್ದಾವೆ ಗೈಸ್. 1 ವೀಕ್ ಆಗ್ಬೋದು ಅನಿಸ್ತೈತಿ ಇವೆಲ್ಲ ತರಕಾರಿಗಳು. ತಮ್ಮ ಇಡ್ಕೊ. ಏ ಬಾ ಚಿಲ್ಡು ಇಡ್ಕೊ ಬಜ್ಜಿ. ಇಡ್ಕ ನೀಟಾಗಿ ಇಡ್ಕ. ಹಿಂಗ ಹಾಕಿಡಂಗ್ ಗೈಸ್. ಈ ತರ ಹಾಳೆಗೆಲ್ಲ ಹಾಕಿ ಇಟ್ಕೊಂತೀನಿ. ಅಂದ್ರೆ ಸ್ವಲ್ಪ ಫ್ರೆಶ್ ಆಗಿರ್ತಾವೆ. ಈ ತರ ಹಾಳೆಗೆ ಹಾಕಿ ಇಟ್ಕೊಳ್ಳೋದ್ರಿಂದ ಫ್ರೆಶ್ ಆಗಿರ್ತಾವು. ಅದಕ್ಕಾಗಿ ಇಟ್ಕೊಂತೀನಿ ಈ ತರ ಹಾಳೆ ಹಾಕಿ. ಫ್ರಿಡ್ಜ್ ಇರೋದ್ರಿಂದ ಯಾವ ತರಕಾರಿನೂ ಹಾಕಬಹುದು, ಯಾವ ತರಕಾರಿನೂ ಕೆಡಿಸೋದಿಲ್ಲ. ನಾನು ಫ್ರಿಡ್ಜಲ್ಲೇ ಸ್ಟೋರ್ ಮಾಡಿ ಇಡ್ತೀನಿ. ಫ್ರಿಡ್ಜ್ ಯಾವಾಗಲೂ ಆನಲ್ಲಿ ಇಟ್ಟಿರ್ತೀನಲ್ಲ, ಯಾವ ತರಕಾರಿನೂ ಕೆಡೋದಿಲ್ಲ. ಎಲ್ಲ ತರಕಾರಿನೂ ಹಾಕಿರ್ತೀನಿ. ಆಯ್ತು, ಬೆಂಡೆಕಾಯಿ ಹಾಕಿದ್ವಿ. ಆಯಿತು ಗೈಸ್, ಎಲ್ಲ ಫೈನಲಿ ಎಲ್ಲ ಸಪ್ರೇಟಾಗಿ ಎಲ್ಲ ಕವರಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವನ್ನೆಲ್ಲ ಈಗ ಫ್ರಿಜ್ನಾಗ ಇಟ್ಕೊಳ್ಳೋಣ. ಒಂದೊಂದಾಗೆ ಇಟ್ಕೊಂಡು ಬಿಡ್ತೀನಿ. ಬೇಗ ಮತ್ತು ಟೈಮ್ ಆಗಿಬಿಡ್ತೈತಿ. ಒಂದೊಂದೇ ತಂದು ಕೊಡ್ಬಾ. ಆಯಿತು ಗೈಸ್, ಒಂದೊಂದಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡೋಣ. ಎಲ್ಲ ಖಾಲಿ ಇತ್ತು ಫ್ರಿಜ್ಜು. ಹೇಳೋದಾದರೆ ಎಲ್ಲ ಖಾಲಿ ಪೂರ್ತಿ ಖಾಲಿ. ಇದನ್ನ ಇಟ್ಟಿನಿ. ಈ ಥರ ಅರೇಂಜ್ ಮಾಡ್ಕೊ. ಆಯಿತು ಗೈಸ್, ತರಕಾರಿ ಎಲ್ಲ ಜೋಡಿಸಿಟ್ಟಿದ್ದಾಯಿತು. ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅವನ್ನೆಲ್ಲ ಸಪ್ರೇಟಾಗಿ ಮಾಡಿಟ್ಟಿವಿ. ಇವಾಗ ಏನಪ್ಪ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಸೊಪ್ಪು ಎಲ್ಲ ತೊಗೊಂಡಿದ್ದೆ ನಾನು. ಐಟಮ್ಸ್ನ ಕ್ಲೀನ್ ಮಾಡಿ ಇಟ್ಕೊಂಡೆ. ಅಂದರೆ ಈಗ ಕೊತ್ತಂಬರಿ ಆಗ್ಬೋದು, ಏನೋ ಒಂದು
ಸೊಪ್ಪಿನ ಐಟಮ್ಸ್ ಆಗಿರ್ಬೋದು, ಈ ಥರ ಎಲ್ಲ ತರಕಾರಿಗಳನ್ನ ಎಲ್ಲ ನಾವು ಕ್ಲೀನ್ ಮಾಡಿ ಇಟ್ಕೊಂಡೆ ಅಂತ ಹೇಳಿದರೆ ನಮಗೆ ಅಡುಗೆ ಮಾಡುವಾಗ ಬೇಗ ಬೇಗ ಕೈಗೆಲ್ಲ ನಮ್ಗೆ ಬೇಕಾಗಿರೋ ತರಕಾರಿನ ನಾವು ತೊಗೊಂಡ್ಬಿಟ್ಟು ಬೇಗ ಅಡುಗೆ ಮಾಡ್ಕೊಳ್ಳೋವಾಗ ಹೆಲ್ಪ್ ಆಗ್ಬೋದು. ಈ ಥರ ಫ್ರೀ ಟೈಮ್ ಇದ್ದಾಗ ತರಕಾರಿ ತಂದಾಗನ ಈ ಥರ ನಾವು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಎಲ್ಲದನ್ನು ಈಸಿ ಆಗ್ಬೋದು ನಮಗೆ ಅಡುಗೆ ಮಾಡುವಾಗ ಅಂತ ಹೇಳಿಬಿಟ್ಟು ಬೇಗ ಎಲ್ಲ ತರಕಾರಿನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಅದನ್ನೆಲ್ಲ ತೊಗೊಂಡಿದ್ದೆ, ಒಂದು ಸ್ವಲ್ಪ ತರಕಾರಿನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಾಯಿತು. ಈಗ ಕೊತ್ತಂಬರಿ ಇದಿಷ್ಟು ಕೊತ್ತಂಬರಿಗೆ 10 ರೂಪಾಯಿ ಕೊಟ್ಟು ಈ ಕೊತ್ತಂಬರಿ ತೊಗೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಬಂದಿದ್ರು ಸೊಪ್ಪು ಮಾರೋರು, ಅದಕ್ಕೆ ಹೇಳಿ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇವನಲ್ಲ ಸುಮ್ಮನೆ ನೋಡ್ರಿ, ಸೋಡಾ ಅಂತ ಅದನ್ನೊಬ್ಬ ನೀವನು ಬರ್ಲೇ ಚಿಂಟು. ಗೈಸ್ ಬೆಳಗ್ಗೆ ಒಂದು ಸ್ವಲ್ಪ ಕೊತ್ತಂಬರಿನೂ ನಾನು ತೊಗೊಂಡಿದ್ದೆ. ಕೊತ್ತಂಬರಿ ಇದ್ದಿಲ್ಲ, ಅದಕ್ಕಾಗಿ ಸೊಪ್ಪು ಮಾರೋರು ಬಂದಿದ್ರು. ಇಲ್ಲಿ ನಮ್ಮ ಮನೆ ಕಡೆ ರೇರ್ ಬರೋದು, ಆದರೂ ಬಂದಾಗ ನಮ್ಮ ರಿಲೇಷನ್ನಲ್ಲೇ ಒಬ್ಬರು ಬಂದು ಸೊಪ್ಪನ್ನ ಕೊಟ್ಟು ಹೋಗ್ತಾರೆ. ಇವಾಗ ಬಂದುಬಿಟ್ಟು ತೊಗೊಂಡಿದ್ದೆ. ಬೆಳಗ್ಗೆ ಕೊತ್ತಂಬರಿನೂ ತೊಗೊಂಡಿದ್ದೆ. ಕೊತ್ತಂಬರಿ ರೇಟ್ ಇರೋದ್ರಿಂದ 10 ರೂಪಾಯಿಗೆ ಒಂದೊಂದು ಸೀಡ್ ಕೊಡ್ತಾರೆ, 10 ರೂಪಾಯಿಗೆ ಒಂದು ಕಟ್ ಕೊಡ್ತಾರೆ. ಆದರೂ ನಮಗೆ ಕೊತ್ತಂಬರಿ ಅಡುಗೆ ಮಾಡೋಕ್ಕೆ ಬೇಕೇ ಬೇಕು. ಕೊತ್ತಂಬರಿ ಇಲ್ಲ ಅಂದರೆ ಅಷ್ಟು ಸರಿ ಅನಿಸೋದಿಲ್ಲ. ಇದನ್ನ ಯಾಕಪ್ಪ ಹಿಂಗೆ ಬಿಡಿಸಿ ಇಟ್ಕೊತೀನಿ ಅಂತ ಹೇಳಿದ್ರೆ, ಅಡುಗೆ ಬೇಗ ಮಾಡೋ ಮುಂದೆ ಈ ಥರ ನಮಗೆ ಕ್ಲೀನ್ ಮಾಡಿಕೊಂಡು ಅಷ್ಟು ಟೈಮ್ ಇರೋದಿಲ್ಲ. ಕ್ಲೀನ್ ಮಾಡಿ ಇಟ್ಕೊಂತು ಅಂತ ಹೇಳಿದರೆ ತೊಳೆದ್ಬಿಟ್ಟು ಹಾಗೆ ಕಟ್ ಮಾಡಿ ಹಾಕಕ್ಕೆ ಬರ್ತೈತಿ ಅಡುಗೆಗೆ ಅಂತ ಹೇಳಿಬಿಟ್ಟು ಈ ಥರ ನಾನು ಎಲ್ಲ ಫಸ್ಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊಪ್ಪಾಗಿರ್ಬೋದು, ಏನಾದರೂ ಇರೋದಿತ್ತಪ್ಪ ಅಂತ ಹೇಳಿದರೆ ಸೇವ್ ಮಾಡಿ ಸ್ಟೋರ್ ಮಾಡಿ ಇಡೋದಿತ್ತಪ್ಪ ಅಂತ ಹೇಳಿದ್ರೆ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ಹುಡುಗರು ಇರೋದ್ರಿಂದ ಆಗಿನ ಟೈಮಲ್ಲಿ ನನಗೆ ಕೆಲಸ ಅವರು ಅಡುಗೆ ಮಾಡೋ ಮುಂದೆ ಅವರು ಕೂಡ ಇದನ್ನ ಮಾಡಿ ಕಾಡಿಸ್ತಿರ್ತಾರೆ, ಎತ್ಕೋ ಕರ್ಕೋ ಅಂತ ಹೇಳಿಬಿಟ್ಟು. ಅವಾಗೆಲ್ಲ ಈ ಥರ ಕ್ಲೀನ್ ಮಾಡ್ಕೊಂಡು ಕುಂದ್ರೋದಾಗೋದಿಲ್ಲ. ಕ್ಲೀನ್ ಮಾಡಿ ಇಟ್ಕೊಂತು ಅಂತ ಹೇಳಿದರೆ ಬೇಗ ಎಲ್ಲದು ಅಡುಗೆನ ಮಾಡ್ಕೋಬೋದು ಅಂತ ಹೇಳಿ ನಾನು ಇಷ್ಟೆಲ್ಲ ಮಾಡಿ ಇಟ್ಕೊತೀನಿ ಗೈಸ್. ಮತ್ತು ನೀವು ಇದೇ ಥರನ ಮಾಡಿ ಇಟ್ಕೊತೀರಾ ಅಂತ ಹೇಳಿ. ಸೊಪ್ಪು ಅವನ್ನೆಲ್ಲ ತಿನ್ನಬೇಕು, ತಿಂದ್ರೆ ಮನುಷ್ಯ ಆರೋಗ್ಯವಾಗಿರೋದು, ಹೆಲ್ದಿ ಕೂಡ ಆಗಿರೋದು. ಮತ್ತು ಯಾರು ಫಿಟ್ನೆಸ್ ಎಲ್ಲ ಮೇಂಟೈನ್ ಮಾಡಕತ್ತೀರಿ, ಯಾರು ಡಯಟ್ ಮಾಡಕತ್ತೀರಿ, ಯಾರು ವೆಯ್ಟ್ ಲಾಸ್ನ ಇಳಿಸ್ಬೇಕಂತ ಭಾಳ ಸೊಪ್ಪು ತಿನ್ನೋದ್ರಿಂದ ಭಾಳ ಯೂಸ್ಫುಲ್ ಆಕೈತಿ ಅಂತಲೇ ಹೇಳ್ಬೋದು. ಸೊಪ್ಪು ಭಾಳ ನೀವು ಕನ್ಸ್ಯೂಮ್ ಮಾಡ್ಬೇಕಾಗೈತಿ ನೋಡಿ. ಈ ಥರ ನಾನೆಲ್ಲ ಇದನ್ನು ಮಾಡಿ ಇಟ್ಕೊಂಡು ಅಂತ ಹೇಳಿದ್ರೆ ಅಡುಗೆ ಮಾಡೋಕ್ಕೆ ಹೆಲ್ಪ್ ಆಗ್ಬೋದು ಅಂತ ಹೇಳಿಬಿಟ್ಟು ಈ ಥರ ಕೊತ್ತಂಬರಿನ ಸೋಸಿ ಇಟ್ಕೊತೀನಿ. ಸ್ವಲ್ಪ ಬೆಳಗ್ಗೆ ಸಬ್ಬಸಿಗೆ ಸೊಪ್ಪು ನಾನು ತೊಗೊಂಡು ಇಟ್ಕೊಂಡಿದ್ದೆ. ಸಬ್ಬಸಿಗೆ ಸೊಪ್ಪು ಮಾಡೋಣ ಅಂತ ಹೇಳಿಬಿಟ್ಟು ಭಾಳ ದಿನ ಆಗಿತ್ತು ಸಬ್ಬಸಿಗೆ ಸೊಪ್ಪು ತಿಂದೆ. ಇದನ್ನ ಏನು ಮಾಡ್ತೀನಪ್ಪ ಅಂತ ಹೇಳಿದರೆ ನಾನು ಸೋಸಿಟ್ಕೊತೀನಿ. ಸೋಸಿಟ್ಕೊಂಡು ಹೆಸರು ಕಾಳನ್ನ ಇವತ್ತು ಓವರ್ ನೈಟ್ ಎಲ್ಲ ನೆನೆಸಾಕ್ತೀನಿ. ಹೆಸರು ಕಾಳನ್ನ ನೆನೆಸ್ಬಿಡ್ತೀನಿ. ನೆನೆಸ್ಬಿಟ್ಟು ಬೆಳಗ್ಗೆ ನನಗೆ ಇದನ್ನು ಏನಾದರೂ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡು ನಾನು ಪಲ್ಯ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ಥರ ಮಾಡ್ತೀನಿ. ನೀವು ಮಾಡ್ಕೊಳ್ಳಿ ಅದೇ ಥರನ. ತುಂಬ ಅಂದರೆ ತುಂಬ ಟೇಸ್ಟ್ ಆಗೈತಿ. ಹೆಸರು ಕಾಳನ್ನ ಏನು ಮಾಡಿ ಒಂದು ಸ್ವಲ್ಪ ನೈಟೆಲ್ಲ ನಿಮ್ಗೆ ಎಷ್ಟು ಕಾಳು ಬೇಕು ಅಷ್ಟು ಕಾಳನ್ನ ನೀವು ನೆನೆಸಿಟ್ಕೊಳ್ಳಿ. ನೈಟ್ ನೆನೆಸಿಟ್ಕೊಂಡು ಬೆಳಗ್ಗೆ ನೀವು ಮಾಡ್ಕೋಬೇಕು ಅಂತ ಹೇಳಿದರೆ ನೈಟ್ ನೆನೆಸಿಟ್ಕೊಳ್ಳಿ. ಆಮೇಲೆ ಇದು ಸೊಪ್ಪು ಏನಿರ್ತೈತಲ್ಲ ಕ್ಲೀನಾಗಿ ಸೋಸಿಟ್ಕೊಳ್ಳಿ. ಇವಾಗ ನಿಮಗೆ ಕ್ಲೀನಾಗಿ ಸೋಸಿಟ್ಕೊಂತು ಅಂತ ಹೇಳಿದರೆ ನಿಮ್ಗೆ ಮಾಡಬೇಕಾದ್ರೆ ಈಸಿ ಆಕೈತಿ ಅಂತ ಹೇಳ್ಬೋದು. ಈ ಥರ ಸೋಸಿಟ್ಕೊಂಡು ಏನಪ್ಪ ಅಂತ ಹೇಳಿದ್ರೆ ನೀಟಾಗಿ ಕಟ್ ಮಾಡ್ಕೋಬೇಕು. ಇದನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಈರುಳ್ಳಿ ಟೊಮೆಟೊ ಹಾಕ್ಕೊಂಡ್ಬಿಟ್ಟು ಈ ಒಗ್ಗರಣೆಗೆ ಅದನ್ನ ಮಾಡಿಕೊಂಡು ಕಾಳನ್ನ ಹಾಕಿಬಿಟ್ಟು ಕಾಳೆಲ್ಲ ಫುಲ್ ಬೇಯಬೇಕು. ನಾವು ಖಾರ ಪುಡಿ ಉಪ್ಪು ಎಲ್ಲ ನಮ್ಗೆ ಏನೇನು ಬೇಕೋ ಎಷ್ಟೆಷ್ಟು ಬೇಕೋ ಅಷ್ಟೆಲ್ಲ ಹಾಕೊಂಡ್ಬಿಟ್ಟು ನೀಟಾಗಿ ಬೆಂದು ಆದಮೇಲೆ ಕಾಳೆಲ್ಲ ನೀಟಾಗಿ ಬಾಯ್ಲ್ ಆದಮೇಲೆ ಪಲ್ಯ ಲಾಸ್ಟಿಗೆ ಇದನ್ನ ಏನೋ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಲಾಸ್ಟಿಗೆ ಇದನ್ನ ನಾವು ಹಾಕಬೇಕು. ಹಾಕ್ಕೊಂಡು ಪಲ್ಯ ಮಾಡಿರಿ ಅಂತಂದರೆ ತುಂಬ ಟೇಸ್ಟ್ ಆಗೈತಿ ಗೈಸ್. ಇದೇ ಥರನ ನೀವು ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಸಬ್ಬಸಿಗೆ ಸೊಪ್ಪು ತಿನ್ನಬೇಕು ಅಂತ ಈಗ ಸಬ್ಬಸಿಗೆ ಸೊಪ್ಪು ಒಂದೇನೇ ಪಲ್ಯ ಮಾಡ್ಕೊಂಡು ತಿನ್ನೋಕ್ಕಾಗೋದಿಲ್ಲ. ಅದಕ್ಕಾಗಿ ಅದನ್ನ ಹೆಸರು ಕಾಳನಾಗ ಇಲ್ಲ ಕೆಲವೊಬ್ಬರು ಬೇಳೆ ಸಾರಿನಾಗೂ ಹಾಕ್ತಾರೆ, ಸೊಪ್ಪಿನ ಸಾಂಬಾರ್ನಾಗೂ ಹಾಕ್ತಾರೆ. ನಾನು ಒಂದೊಂದು ಸೀಡಿತ್ತು ಅಂತ ಹೇಳಿದರೆ ಒಂದು ಕಟ್ಟಿತ್ತು ಅಂತ ಹೇಳಿದರೆ ಅದೇ ಥರನೇ ಮಾಡ್ಕೊತೀನಿ. ಸಾಂಬಾರಿಗೆ ಹಾಕ್ತೀನಿ ಒಂದೊಂದು ಟೈಮ್ ನಾನು ಭಾಳ ಸಬ್ಬಸಿಗೆ ಸೊಪ್ಪು ತಿನ್ನೋದು ಅಂತ ಹೇಳಿದರೆ ಅದಕ್ಕಂತ ಅಂದರೆ ಹೆಸರು ಕಾಳನಾಗ ಹಾಕ್ಕೊಂಡು ತಿಂತೀನಿ. ಅದರಲ್ಲಂತೂ ಸಖತ್ ಟೇಸ್ಟ್ ಕೊಡ್ತೈತಿ. ಇವಾಗ ಅದಕ್ಕೆ ತಿನ್ನಂಗೆ ಆಗಿತ್ತು ಅಂತ ಹೇಳಿ ಬೆಳಗ್ಗೆ ಸಬ್ಬಸಿಗೆ ಸೊಪ್ಪು 20 ರೂಪಾಯಿ ಕೊಟ್ಟು ಒಂದು 3 ತೊಗೊಂಡಿದ್ದೀನಿ. ಎಲ್ಲ ರೇಟ್ ಇದೆ ಗೈಸ್,
ತುಂಬ ಸೊಪ್ಪನ್ನ ತಿನ್ನಬೇಕು. ಯಾರೆಲ್ಲ ನಾನು ಒಂದು ಸ್ವಲ್ಪ ವೇಟ್ನ ಮೇಂಟೈನ್ ಮಾಡ್ತಿರೋದ್ರಿಂದ, ವೇಟ್ನ ನಾನು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದ್ರಿಂದ, ಬ್ಯಾಲೆನ್ಸ್ ಮೀಲ್ ತೊಗೊಳ್ಳೋದ್ರಿಂದ ನನಗೆ ಊಟದಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗಿರಬೇಕು. ಸೊಪ್ಪು, ಹಣ್ಣು, ತರಕಾರಿ ಇವೆಲ್ಲ ಮಿಕ್ಸ್ ಇರಬೇಕು. ಪ್ರೋಟೀನು, ಕಾರ್ಬೋ ಎಲ್ಲ ಥರನೂ ತೊಗೊಳಕತ್ತೀನಿ ನಾನು ಇವಾಗ. ಒಂದು ಟೈಪಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಒಂದು ಮೆಜರ್ಮೆಂಟಲ್ಲಿ, ಒಂದು ಅಂದಾಜಿನ ಲೆಕ್ಕದಲ್ಲಿ ನಾನು ತೊಗೊಂಡು ಫುಡ್ನ ಕನ್ಸ್ಯೂಮ್ ಮಾಡ್ತಿದ್ದೀನಿ. ಮನೆಯಲ್ಲೇ ಯಾವ ಥರ ಏನು ಎಲ್ಲಿ ಜಿಮ್ಮಿಗಾಯ್ತು ಏನು ಹೋಗೋದಿಲ್ಲ, ಬಟ್ ಮನೆಯಲ್ಲೇ ಎಕ್ಸಸೈಸ್ ಮಾಡಿಕೊಂಡು ಈ ಥರ ಎಲ್ಲ ತೊಗೋತಿದ್ದೀನಿ. ಸೊಪ್ಪನ್ನ, ಹಣ್ಣು, ತರಕಾರಿನ. ಮತ್ತು ಗೈಸ್ ಫೈನಲಿ ಆಯಿತು ಗೈಸ್. ಸಬ್ಬೆ ಸೊಪ್ಪು, ಇದು ಕೊತ್ತಂಬರಿ ಇಲ್ಲಿದೆ, ಸೋಸಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಕವರ್ನಲ್ಲಿ ಹಾಕಿಡ್ತೀನಿ ಗೈಸ್. ಇವತ್ತಿನಂತೂ ಇಷ್ಟು ಕೆಲಸ ಆಯಿತು. ಗೈಸ್, ಸೊಪ್ಪೆಲ್ಲ ಸೋಸಿಟ್ಟೀನಿ. ಆಯಿತು ಗೈಸ್, ಬೆಳಗ್ಗೆ ಅಂತಂದ್ರೆ ತುಂಬ ಕೆಲಸನೇ ಇತ್ತು. ಅಷ್ಟು ಕೆಲಸ ಮಾಡಿಕೊಂಡು ಸೊಪ್ಪು ಎಲ್ಲ ತರಕಾರಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡ್ರೆ ನನಗೆ ಹುಡುಗ ಇರೋದ್ರಿಂದ ಈ ಥರ ಎಲ್ಲ ಡೇ ಟೈಮಲ್ಲೇ ಮಾಡಿಕೊಂಡ್ರೆ ನೈಟ್ ಅಡುಗೆ ಮಾಡೋಕ್ಕಾಗಿರ್ಬೋದು, ಇಲ್ಲ ನೆಕ್ಸ್ಟ್ ಡೇ ಇರ್ಬೋದು, ಎಲ್ಲ ಅಡುಗೆ ಮಾಡೋಕೆ ಈಸಿ ಆಗ್ತೈತಿ ಅಂತ ಹೇಳ್ಬೋದು. ಎಲ್ಲ ಕ್ಲೀನ್ ಮಾಡಿಟ್ಕೊಂಡ್ರೆ. ಹಾಗೆ ಒಂದು ಸೌತೆಕಾಯಿ ಇತ್ತು, ತಿನ್ನೋಣ ಅಂತ ಹೇಳ್ಬಿಟ್ಟು ಸೌತೆಕಾಯಿ ಚೆನ್ನಾಗಿದೆ ಗೈಸ್. ತರಕಾರಿನೆಲ್ಲ ತಿನ್ನಿ, ಬ್ಯಾಲೆನ್ಸ್ ಮೀಲ್ ತೊಗೊಳ್ಳಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಟೈಮಲ್ಲಂತೂ, ಈಗಿನ ಜನ್ರೇಷನಲ್ಲಂತೂ, ಈ ಕಾಲದಲ್ಲಂತೂ ನಮ್ಮ ಆರೋಗ್ಯ ನಾವು ಎಷ್ಟು ಕಾಪಾಡ್ಕೊತೀವೋ ಅಷ್ಟು ನಮಗೆ ಇಂಪಾರ್ಟೆಂಟ್ ಕೊಡ್ಬೋದು. ಎಕ್ಸಸೈಸ್ ಮಾಡ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ. ಮತ್ತು ಗೈಸ್, ಎಲ್ಲಿಗೆ ರೆಡಿಯಾಗಿ ಹೊಂಟೇವಿ ಅಂತ ಹೇಳಿದರೆ, ಇವತ್ತು ಮಂಗಳವಾರ ಆಗಿರೋದ್ರಿಂದ ಇಲ್ಲಿ ನಮ್ಮ ಮನೆ ಇರೋ ಏರಿಯಾದಾಗ ಮಾಯಮ್ಮನ ಗುಡಿ ಐತಿ. ಅಲ್ಲಿಗೆ ಪ್ರತಿ ಮಂಗಳವಾರ, ಶುಕ್ರವಾರ ಹೋಗೋದು ಬರ್ತವೆ. ಅದಕ್ಕಾಗಿ ನಾವು ಇವತ್ತು ಮಂಗಳವಾರ ಆಗಿರೋದ್ರಿಂದ 2 ಹುಡುಗನ ಕರ್ಕೊಂಡು ಹೋಗ್ತಿದ್ದೆ ಇವತ್ತು ಮಾಯಮ್ಮನ ಗುಡಿಗೆ. ಬಿಡ ಹಂಗೆ ಮಂಗ ಎಲ್ಲೈತೆ? ಮಂಗದವ ಅಲ್ಲಿದೆ ಗುಡಿ. ಇವಾಗ ಅಲ್ಲಿಗೆ ಹೋಗಬೇಕು ಫ್ರೆಂಡ್ಸ್. ಇದೆ ಮಾಯಮ್ಮನ ಗುಡಿ. ಇಲ್ಲಿ ಬಂದು ಪ್ರತಿ ಶುಕ್ರವಾರ, ಮಂಗಳವಾರ ಇಲ್ಲಿ ಗುಡಿಗೆ ಬಂದು ನಾವು ಹೋಗ್ತೀವಿ. ನಮ್ಮನೆ ಏರಿಯಾದಲ್ಲಿ ಇರೋದ್ರಿಂದ, ಸಣ್ಣ ಮಕ್ಕಳು ಇರೋದ್ರಿಂದ ಗುಡಿಗೆ ಪ್ರತಿ ಮಂಗಳವಾರ, ಶುಕ್ರವಾರ ಬಂದು ಹೋಗ್ತಿರ್ತೀವಿ ಇಲ್ಲೇ ನಾವು. ಸಾಕು ಬಾ ಗುಂಡು, ಈ ಚಲ್ತತ್ ಬಾರಪ್ಪಜ್ಜಿ. ಬಾ, ಸಾಕು ಬಾರ. ನೋಡಿದ್ರಲ್ಲ ಗೈಸ್, ಇದಾಗಿತ್ತು ನಮ್ಮ ಇವತ್ತಿನ ಲಾಗ್. ಶ್ವೇತಾ ರವಿ ಡೈಲಿ ಲೈಫ್. ಯಾರೆಲ್ಲ ನನ್ನ ಒಂದು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ಬಾಯ್ ಗೈಸ್.